ಎಲ್ಲರಿಗೂ ನಮಸ್ಕಾರ. ಕನ್ಯಾ ರಾಶಿಯ 2025ನೇ ವರ್ಷದ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತದೆ? ಕನ್ಯಾ ರಾಶಿಯವರಿಗೆ ಹೊಸ ಪಂಚಾಂಗದ ಪ್ರಕಾರ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಅಶುಭ ಫಲಗಳಿಗೆ ತಕ್ಕಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ. ಕನ್ಯಾ ರಾಶಿಯವರಿಗೆ ಹೊಸ ಪಂಚಾಂಗದ ಪ್ರಕಾರ 2025ನೇ ಯುಗಾದಿ ವರ್ಷ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ನೋಡೋದಾದರೆ, ಕನ್ಯಾ ರಾಶಿಯವರಿಗೆ ಈ ವರ್ಷ ತುಂಬಾನೇ ಅದೃಷ್ಟದಾಯಕವಾದಂತಹ ವರ್ಷ ಅಂತ ಹೇಳಿದರೆ ತಪ್ಪಾಗಲ್ಲ. 2025ರ ಅದೃಷ್ಟವಂತ ರಾಶಿಗಳಲ್ಲಿ ಕನ್ಯಾ ರಾಶಿಯು ಕೂಡ ಒಂದಾಗಿದೆ. ಕನ್ಯಾ ರಾಶಿಯವರು 2025ನೇ ವರ್ಷದಲ್ಲಿ ಖಂಡಿತವಾಗ್ಲೂ ಕೂಡ 12 ರಾಶಿಗಳಲ್ಲಿ ಈ ರಾಶಿಗಳು ಕೂಡ ಭಯಂಕರವಾದಂತಹ ಅದೃಷ್ಟ ಅನ್ನೋದನ್ನು ಪಡ್ಕೊಳ್ತಾರೆ. ಆದಾಯ 14 ಆದರೆ ವ್ಯಯ 2 ಆಗಿರುತ್ತೆ. ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ, ನೀವು 14 ರೂಪಾಯಿ ದುಡಿದ್ರೂ ಕೂಡ ಅದರಲ್ಲಿ 2 ರೂಪಾಯಿ ಅಷ್ಟೇ ಲಾಸ್ ಆಗುತ್ತೆ. ಇನ್ನು ಮಿಕ್ಕಿದ 12 ರೂಪಾಯಿನೂ ಉಳಿಸ್ತೀರಾ. ಅಷ್ಟು ಯೋಗವಂತ ರಾಶಿ ಈ ಕನ್ಯಾ ರಾಶಿ ಆಗಿದೆ. ಈ ರಾಶಿಯವರು ಏನಾದರೂ ಸಾಲ ಮಾಡಿಕೊಂಡಿದ್ರೆ ಖಂಡಿತವಾಗ್ಲೂ ಕೂಡ ಈ 2025ನೇ ವರ್ಷದಲ್ಲಿ ಇವರ ಆದಾಯ ಹೆಚ್ಚಾಗೋದ್ರಿಂದ, ಇವರಿಗೆ ಹಣಕಾಸು ಅನ್ನೋದು ಜಾಸ್ತಿ ಬರೋದ್ರಿಂದ ಸಾಲ ಅನ್ನೋದನ್ನ ತೀರಿಸ್ತೀರಾ. ದೂರ ಪ್ರಯಾಣದ ಯೋಗ ಅನ್ನೋದಿದೆ. ನೀವು ತುಂಬ ದೂರವಾಗಿ ಪ್ರಯಾಣ ಮಾಡ್ತೀರಾ ಈ ವರ್ಷದಲ್ಲಿ. ಹಾಗಾಗಿ ಈ ಪ್ರಯಾಣದಿಂದ ನಿಮಗೆ ಅತಿಯಾದ ಧನಲಾಭ ಆಗೋದು ಉಂಟಾಗುತ್ತೆ. ಇನ್ನು ಸೈಟ್ ತಗೋಬೇಕು ಅಂತ ಅಂದ್ಕೊಂಡಿರೋರ್ಗಂತೂ ಜಾಕ್ಪಾಟ್ ವರ್ಷ. 100% ಸೈಟ್ ತಗೋತೀರಾ. ಇನ್ನು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ 100% ಮನೆ ಕಟ್ಟೋಕೆ ಶುರು ಮಾಡ್ತೀರಾ. ಅಥವಾ ಯಾವುದಾದ್ರೂ ಮನೆ ಕಟ್ಟೋಕೆ ನೀವು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ರೆ, ಅಥವಾ ಒಂದು ಫ್ಲೋರ್ ಇದೆ ನಾನು ಇನ್ನೂ ಎಕ್ಸ್ಟ್ರಾ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಅದೆಲ್ಲವೂ ಕೂಡ ಈ ಕನ್ಯಾ ರಾಶಿಯವರಿಗೆ ಈ ವರ್ಷ ಆಗುತ್ತೆ. ಹಣ ಹೂಡಿಕೆ ಮಾಡಲು ಇದು ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ನೀವೇನಾದರೂ ಹಣನ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಸೇವಿಂಗ್ಸ್ ಕಡೆ ಗಮನ ಕೊಡಬೇಕು ಅಂತ ಅಂತಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಈ ವರ್ಷ ಇದನ್ನು ಕೈಗೂಡಿಸ್ಕೊಳ್ತೀರಾ. ಹಾಗಾಗಿ ಇದು ನಿಮಗೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ತೀನಿ. ಈ ವರ್ಷದಲ್ಲಿ ಸಮಾಜದಲ್ಲಿ ಗೌರವ ಅನ್ನೋದು ಹೆಚ್ಚಾಗುತ್ತೆ. ಈ ರಾಶಿಯವರಿಗೆ ಸಮಾಜದಲ್ಲಿ ಈ ವರ್ಷ ಗೌರವ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಸಮಾಜದಲ್ಲಿ ನೀವು ಒಳ್ಳೊಳ್ಳೆ ಕೆಲಸನ ಮಾಡ್ತಿರ್ತೀರಾ, ಜನಕ್ಕೆ ಒಳ್ಳೊಳ್ಳೆ ಹೆಲ್ಪ್ ಮಾಡ್ತಿರ್ತೀರಾ. ಹಾಗಾಗಿ ಗೌರವ ಅನ್ನೋದನ್ನ ಜಾಸ್ತಿ ಕೊಡ್ತಿರ್ತಾರೆ. ಇನ್ನು ಕನ್ಯಾ ರಾಶಿಯವರಿಗೆ 2025ನೇ ವರ್ಷ ಅದ್ಭುತವಾದಂತಹ ವರ್ಷ ಹಾಗೂ ಅತ್ಯದ್ಭುತವಾದಂತಹ ಯಶಸ್ಸನ್ನು ತಂದುಕೊಡುವಂತಹ ವರ್ಷ ಆಗಿರುತ್ತೆ. ಇನ್ನೇನು ಬೇಕಲ್ವಾ? ಕನ್ಯಾ ರಾಶಿಯವರು ಇಷ್ಟು ದಿನ ತುಂಬ ಕಷ್ಟಪಟ್ಕೊಂಡು ನನ್ನ ಜೀವನನೇ ಇಷ್ಟು, ನನ್ನ ಹಣೆ ಬರಹನೇ ಇಷ್ಟು ಅಂತ ಯೋಚನೆ ಮಾಡ್ತಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ಈ ವರ್ಷ ನಿಮಗೆ ಸಖತ್ತಾಗಿದೆ, ಭರ್ಜರಿಯಾಗಿರುತ್ತೆ ಅಂತಾನೆ ಹೇಳ್ತೀನಿ. ನಿಮಗೆ ಯಾವುದೇ ಕೆಲಸ ಶುರು ಮಾಡಿದ್ರೂ ಕೂಡ ಅದು 10 ರೂಪಾಯಿ ಕೆಲಸನೇ ಆಗಲಿ, ನಿಮಗೆ 10,000 ತಂದುಕೊಡುವಂಥ ಲಾಭ ನಿಮ್ಮದಾಗುತ್ತೆ. ಹಾಗಾಗಿ ಎಲ್ಲ ಯಶಸ್ಸು ಕೂಡ ಕನ್ಯಾ ರಾಶಿಯವರಿಗೆ ಈ ವರ್ಷ ಹೊಸ ಪಂಚಾಂಗದ ಪ್ರಕಾರ ಶುರುವಾಗುತ್ತೆ. ಯಾವುದೇ ಕೆಲಸ ಇದ್ರೂ ಕೂಡ ಮಾಡೇ ಮಾಡ್ತೀನಿ ಅನ್ನೋ ಧೈರ್ಯ ಹೆಚ್ಚಾಗುತ್ತೆ. ಈ ಕನ್ಯಾ ರಾಶಿಯವರಿಗೆ ಯಾವ ಲೆವೆಲ್ಗೆ ಧೈರ್ಯ ಇರುತ್ತೆ ಅಂದರೆ, ನಿಮಗೆ ಎಂತಹದ್ದೇ ಕಷ್ಟವಾಗಿರೋ ಕೆಲಸ ಕೊಡಲಿ ನೀವು ಮಾಡೇ ಮಾಡ್ತೀರಾ. ನೀವು ಅಷ್ಟು ಕಾನ್ಫಿಡೆನ್ಸ್ ಆಗಿರ್ತೀರಾ. ಈ ವರ್ಷದಲ್ಲಿ ದೊಡ್ಡ ದೊಡ್ಡ ಪ್ರಯತ್ನಗಳಿಗೆ ಕೈ ಹಾಕ್ತೀರಾ. ನೀವು ಯಾವುದೋ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡಿರಲ್ಲ, ದೊಡ್ಡ ದೊಡ್ಡ ಬಿಸ್ನೆಸ್ಗೆ ಕೈ ಹಾಕ್ತೀರಾ. ಯಾಕಂದರೆ ಈ ವರ್ಷ ನಿಮಗೆ ಅಷ್ಟು ಧೈರ್ಯ ಇರುತ್ತೆ. ಹಾಗೆ ಯಶಸ್ಸು ಕೂಡ ಇರೋದ್ರಿಂದ ನೀವು ದೊಡ್ಡ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ಯಶಸ್ಸು ಅನ್ನೋದು ನಿಮ್ಮದಾಗುತ್ತೆ. ಇನ್ನು ಉತ್ತಮವಾದಂತಹ ಆದಾಯ ಅನ್ನೋದು ಶುರುವಾಗುತ್ತೆ. ನಿಮಗೆ ಯಾವ ಥರ ಆದಾಯ ಅನ್ನೋದು ಬರುತ್ತೆ ಅಂದರೆ ನೀವು ಊಹೆನೂ ಮಾಡ್ಕೊಂಡಿರಲ್ಲ. ಆ ಥರ ಆದಾಯ ಅನ್ನೋದು ಬರುತ್ತೆ ನಿಮ್ಮ ಕೆಲಸದಲ್ಲಿ. ಹೇಗೆ ಅಂದರೆ, ನಿಮಗೆ ಸಡನ್ನಾಗಿ ಪ್ರಮೋಷನ್ಗಳಾಗ್ಬಿಡ್ಬೋದು, ಅಥವಾ ಹೆಚ್ಚಾಗಿ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿಬಿಡ್ಬೋದು. ಹಾಗೆಯೇ ನೀವು ಕೆಲಸ ಮಾಡ್ತಿರ್ತೀರಲ್ಲ ಸ್ವಂತ ವ್ಯಾಪಾರ, ಅದರಲ್ಲಿ ನಿಮ್ಮ ವ್ಯಾಪಾರ ಅನ್ನೋದು ಜಾಸ್ತಿ ಆಗಿಬಿಡೋದು. ಈ ರೀತಿಯಾಗಿ ನಿಮಗೆ ಉತ್ತಮವಾದಂತಹ ಆದಾಯ ಅನ್ನೋದು ಶುರುವಾಗುತ್ತೆ. ಇನ್ನು ವಿವಿಧ ಮೂಲಗಳಿಂದ ಧನಾಗಮನ ಅನ್ನೋದು ಆಗುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ
ಆ ರೀತಿಯಾಗಿ ಹಣ ಈ ವರ್ಷ ನಿಮ್ಮನ್ನು ಹುಡ್ಕೊಂಡು ಬರುತ್ತಂತೆ ಕನ್ಯಾ ರಾಶಿಯವರಿಗೆ ಪಂಚಾಂಗದ ಪ್ರಕಾರ. ಇನ್ನು ಉದ್ಯೋಗದಲ್ಲಿ ಇರೋರಿಗೆ ಪ್ರಮೋಷನ್ಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವು ಯಾವುದೇ ಉದ್ಯೋಗ ಮಾಡ್ತೀರಿ, ಯಾವುದೇ ಕೆಲಸ ಮಾಡ್ತೀರಿ, ನಿಮಗೆ ಪ್ರಮೋಷನ್ ಅನ್ನೋದು ಆಗುತ್ತೆ. ಪ್ರಮೋಷನ್ ಅನ್ನೋದು ಆಗೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಸ್ಟೇಟಸ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಲಾಭ ಅನ್ನೋದು ಕೂಡ ಈ ರಾಶಿಯವರಿಗೆ ಶುರುವಾಗುತ್ತೆ. ನಿಮ್ಮ ಮೇಲಾಧಿಕಾರಿಯಿಂದ ಸೈ ಅನ್ನಿಸ್ಕೊಳ್ತೀರಾ. ನಿಮ್ಮ ಮೇಲಾಧಿಕಾರಿಗಳಿರ್ತಾರಲ್ಲ, ಅಧಿಕಾರಿಗಳು ಅಂದರೆ ನಿಮಗಿಂತ ಸೀನಿಯರ್ಸು, ಅವರಿಂದ ನೀವು ಸೈ ಅನ್ಸ್ಕೊಳ್ತೀರಾ. ಯಾವ ಥರ ಅಂದರೆ, ನೀವು ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಅಥವಾ ಏನಾದರೂ ನಿಮ್ಗೊಂದು ಕೆಲಸ ವಹಿಸಿರ್ತಾರೆ. ಆ ಕೆಲಸನ ನೀವು ಹೇಗೆ ಮಾಡಿರ್ತೀರಾ ಅಂದರೆ, ಆ ಕೆಲಸಕ್ಕೆ 100% ನೀವು ನಿಮ್ಮ ಶ್ರಮನ ಇನ್ವೆಸ್ಟ್ ಮಾಡಿರ್ತೀರ. ಹಾಗಾಗಿ ಅದರಲ್ಲಿ ಮೇಲಾಧಿಕಾರಿಗಳು ನೋಡಿ ನಿಮಗೆ ತಕ್ಕದಾದಂತಹ ಪ್ರಮೋಷನ್ಸ್ ಆಗಲಿ, ಹಣಕಾಸನ್ನು ಅಂದರೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡೋದಾಗಲಿ, ಇದೆಲ್ಲವನ್ನು ಕೂಡ ಮಾಡ್ಕೊಂಡು ಬರ್ತಿರ್ತಾರೆ. ವ್ಯಾಪಾರ ವಿಸ್ತರಣೆ ಅನ್ನೋದನ್ನು ಮಾಡ್ತೀರಾ. ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ರೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ರೆ ಅದು ಡಬಲ್ ಮಾಡ್ಕೋತೀರಾ, ವಿಸ್ತರಣೆ ಮಾಡ್ತೀರಾ. ಇವಾಗ ಒಂದು ಅಂಗಡಿ ಇದ್ದರೆ ಸ್ವಲ್ಪ ಬ್ರಾಂಚಸ್ಗಳು ತೆಗೆಯೋದು, ಈ ಥರ ನೀವು ಮಾಡ್ತಾ ಇರ್ತೀರಾ. ವಿದ್ಯಾರ್ಥಿಗಳಿಗೆ ಅತ್ಯದ್ಭುತವಾದಂತಹ ವರ್ಷ ಇದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂದರೆ, ಯಾವುದೇ ಎಕ್ಸಾಮ್ ಬಂದರೂ ಕೂಡ ನೀವು 100% ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲ ಅನ್ನೋದನ್ನು ಪಡ್ಕೋತೀರಾ. ನೀವು ಪ್ರಯತ್ನ ಮಾಡ್ತೀರೋ, ಹೇಗೆ ಓದ್ಕೋತೀರೋ ಅದ್ರ ಮೇಲೆ ನಿಮ್ಮ ಶ್ರಮ, ನಿಮ್ಮ ರಿಸಲ್ಟ್ ಕೂಡ ನಿಮಗೆ ಬರುತ್ತೆ. ಹಾಗಾಗಿ ಈ ರಾಶಿಯವರು ಚೆನ್ನಾಗಿ ಓದ್ಕೊಳ್ಳುವಂತಹ ಇಂಟ್ರೆಸ್ಟ್ ಅನ್ನೋದು ಕೂಡ ಈ ವರ್ಷ ಶುರುವಾಗುತ್ತೆ. ಇನ್ನು ವೈದ್ಯಕೀಯಕ್ಕೆ ಸಂಬಂಧಿಸಿದಂತೆ ಕೆಲಸ ಮಾಡೋರಿಗೂ ಕೂಡ ಲಾಭ ಆಗಿರುತ್ತೆ. ಹೊಸ ವ್ಯಾಪಾರ ಶುರು ಮಾಡಲು ಇದು ಉತ್ತಮವಾದಂಥ ವರ್ಷ. ತುಂಬ ವರ್ಷಗಳಿಂದ ನಾನು ಸ್ವಂತವಾಗಿ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ತುಂಬ ವರ್ಷಗಳಿಂದ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಖಂಡಿತವಾಗ್ಲೂ ಕೂಡ ಈ ವರ್ಷ ಶುರು ಮಾಡಿ ಈ ವರ್ಷ ನಿಮ್ಮ ಜೀವನವನ್ನೇ ಬದಲು ಮಾಡ್ಕೊಂಡ್ಬಿಡ್ತೀರಾ. ಇನ್ನು ಕುಟುಂಬದಲ್ಲಿ ನಿಮಗೆ ಗೌರವ ಅನ್ನೋದು ಹೆಚ್ಚಾಗುತ್ತೆ. ಕುಟುಂಬದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಬರಲ್ಲ. ನೀವು ಒಳ್ಳೊಳ್ಳೆ ಕೆಲಸ ಮಾಡೋದ್ರಿಂದ ನಿಮ್ಮ ಮನೆಯವರು ನಿಮಗೆ ಗ್ರೇಟ್ಫುಲ್ ಅಂತಾರೆ. ಓ, ನನ್ನ ಮಗ ಗ್ರೇಟ್, ನನ್ನ ಮಗಳು ಗ್ರೇಟ್ ಅನ್ನೋ ಥರ ನೀವು ಈ ವರ್ಷ ಬಾಳ್ತೀರಾ. ಇನ್ನು ಅಕ್ಟೋಬರ್ ತಿಂಗಳಲ್ಲಿ ಮಹಾಯೋಗ ಅನ್ನೋದು ಶುರುವಾಗುತ್ತೆ. ನೀವು ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಆಗ್ತೀರಾ ಅಂದರೆ, ನೀವು ಊಹೆನೂ ಮಾಡ್ಕೊಂಡಿರಲ್ಲ, ಆ ರೀತಿಯಾಗಿ ಎತ್ತರದ ಮಟ್ಟಕ್ಕೆ ಹೋಗ್ತೀರಾ. ಕಲೆಗಾರರಿಗೆ ಶುಭಯೋಗ ಅನ್ನೋದು ಶುರುವಾಗುತ್ತೆ. ಕಲಾತ್ಮಕವಾಗಿ ಯಾರ್ಯಾರು ಆರ್ಟಿಸ್ಟ್ಗಳು ಎಲ್ಲ ಕೆಲಸ ಮಾಡ್ತಿರ್ತೀರಲ್ಲ, ಇವ್ರಿಗೂ ಕೂಡ ಶುಭಯೋಗ ಅನ್ನೋದು ಶುರುವಾಗುತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಅನ್ನೋದನ್ನು ಕಾಣ್ತೀರಾ. ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆಯ ಸಂಪತ್ತು ನಿಮ್ಮದಾಗುತ್ತೆ. ಒಳ್ಳೊಳ್ಳೆ ಹಣ ಅನ್ನೋದನ್ನು ನೀವು ಪಡ್ಕೋತೀರಾ. ಇನ್ನು ನಿಮ್ಮ ಕನಸುಗಳು ನನಸಾಗುವಂತಹ ಯೋಗ ಅನ್ನೋದು ಶುರುವಾಗುತ್ತೆ. ನೀವು ಯಾವುದೇ ರೀತಿಯಾದಂತಹ ಕನಸು ಕಂಡ್ಕೊಂಡಿದ್ರು ಕೂಡ, ನೀವು ಇದೇ ಥರ ಮಾಡಬೇಕು, ಇದೇ ಥರ ನನ್ನ ಜೀವನನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ವರ್ಷ ಅದಾಗುತ್ತೆ. ಹಣಕಾಸಿನ ಕೆಲಸಗಾರರಿಗೆ ಅತಿಯಾದಂತಹ ಕಷ್ಟ ಎದುರಾಗಬಹುದು. ಇನ್ನು ಶುಭ ಫಲಗಳೆಲ್ಲ ನೋಡಾಯಿತು. ಇನ್ನು ಅಶುಭ ಫಲಗಳನ್ನ ನೋಡೋದಾದರೆ, ಈ ಕನ್ಯಾ ರಾಶಿಯವರಿಗೆ ಹಣಕಾಸಿನ ಕೆಲಸ ಮಾಡ್ತಿರ್ತಾರಲ್ಲ, ಫೈನಾನ್ಸ್ ನಡೆಸೋದು, ಬಡ್ಡಿ ವ್ಯವಹಾರ ಮಾಡೋರು, ಇಂಥವರು ತುಂಬ ಎಚ್ಚರಿಕೆಯಿಂದ ಮಾಡಿ. ಯಾಕಂದರೆ ನಿಮಗೆ ತೊಂದರೆಗಳು ಎದುರಾಗಬಹುದು. ಇನ್ನು ಅವಮಾನಗಳು ಸ್ವಲ್ಪ ಮಟ್ಟಿಗೆ ಆಗಬಹುದು, ಹುಷಾರು. ಸ್ವಲ್ಪ ಸಣ್ಣ ಪುಟ್ಟ ಅವಮಾನ ಆಗಬಹುದು. ಹೇಗೆ ಅಂತ ಹೇಳೋದಾದರೆ, ಮೂರನೇ ವ್ಯಕ್ತಿಗಳ ಮಧ್ಯ ಹೋಗಬೇಡಿ. ಮೇಯ್ನ್ ಅದೇ, ಅನವಶ್ಯಕವಾಗಿ ಯಾರ ಹತ್ರನೂ ಮಾತಾಡಬೇಡಿ. ಆವಾಗ ನಿಮ್ಮ ಪಾಡಿಗೆ ನೀವಿದ್ದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಅವಮಾನ ಅನ್ನೋದಾಗಲ್ಲ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಸಣ್ಣ ಪುಟ್ಟ ತೊಂದರೆ ಅನ್ನೋದು ಬರಬಹುದು. ಎಚ್ಚರಿಕೆ ವಹಿಸ್ಕೊಳ್ಳಿ. ಸಣ್ಣ ಪುಟ್ಟ ತೊಂದರೆ ಅಷ್ಟೇ, ದೊಡ್ಡ ತೊಂದರೆ ಏನಲ್ಲ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗಬಹುದು. ಅಂದರೆ ಸ್ವಲ್ಪ ತಲೆನೋವು ಬರೋದು, ಈ ರೀತಿಯಾಗಿ ಸ್ವಲ್ಪ ಕಾಲು ನೋವು, ಮಂಡಿ ನೋವು ಈ ಥರ ಬರಬಹುದು. ಸ್ವಲ್ಪ ಹುಷಾರಾಗಿರಿ. ಖರ್ಚುಗಳು ಹೆಚ್ಚಾಗುತ್ತೆ. ಇನ್ನು ಆದಾಯ ಜಾಸ್ತಿ ಆಗುತ್ತೆ ಅಂದರೆ ಖರ್ಚು ಹೆಚ್ಚಾಗಲ್ವಾ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಆದರೆ ನಿಮ್ಮ ಮಾತಿನ ಮೇಲೆ ನಿಮ್ಗೆ ನಿಗಾ ಇರಲಿ. ಈಗ ಅಶುಭ ಫಲಗಳಿಗೆ ಪರಿಹಾರಗಳೇನು ಅಂತ ನೋಡೋದಾದರೆ, ನೀವು ಪ್ರತಿ ಬುಧವಾರ ಮಹಾಗಣಪತಿಯ ಆರಾಧನೆ ಮಾಡಿ, ಹಾಗೆ ಸಂಕಷ್ಟಹರ ಚತುರ್ದಶಿನ ನೀವು ಪೂಜೆ ಪುನಸ್ಕಾರ ಮಾಡೋದು, ಉಪವಾಸ ಮಾಡೋದು ತಿಂಗಳಿಗೊಂದ್ಸಲಿ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಅಶುಭ ಫಲಗಳು ಕೂಡ ಕಡಿಮೆ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಯುಗಾದಿ ಹಬ್ಬ
ಬೇವು ಬೆಲ್ಲದಿಂದ ಶುರುವಾಗಿ ನಿಮ್ಮ ಜೀವನ ಬೇವು ಅನ್ನೋದನ್ನು ಶುರು ಮಾಡಿಕೊಂಡು ಬೆಲ್ಲ ಅನ್ನೋ ಸಿಹಿಗೆ ಬರಲಿ ಅಂತ ಭಗವಂತನ ಹತ್ರ ಕೇಳ್ಕೊತೀನಿ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಮತ್ತಷ್ಟು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್.